ಈಗ ನೀವು ಆಲ್ರೆಡಿ ಗಮನಿಸ್ತಾ ಇದ್ರಿ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಈಗ ಮಾತನಾಡ್ತಾ ಇದ್ವಿ. ಯಾರೆಲ್ಲ ಮತ ಯಾಚಿಸ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ನೀವು ಕರೆ ಮಾಡಿ ವೋಟ್ ಮಾಡಿ ಅಂತ ಹೇಳಿ ನೀವು ಈಗ ನಮ್ಮ ರಾಜ್ನ ಕಂಟ್ರೋಲ್ ರೂಮ್ಗೆ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ವೋಟನ್ನು ಕೂಡ ಮಾಡಿದ್ದೀರಾ. ಅದ್ಭುತವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈಗ 19,000ಕ್ಕೂ ಹೆಚ್ಚು ಕರೆಗಳು ನಮ್ಮ ಈ ಒಂದು ರಾಜ್ ಕಂಟ್ರೋಲ್ ರೂಮ್ಗೆ ಬಂದಿದೆ. ಈಗ ದಾವಣಗೆರೆ ದಕ್ಷಿಣದ ಸಮಯ. ಸೊ ಅಲ್ಲಿನ ಅಭ್ಯರ್ಥಿಗಳು ಯಾರ್ಯಾರು ಮತಯಾಚನೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಮತವನ್ನ ನಮ್ಮ ಜನರು ಅದನ್ನ ಯಾರಿಗೆ ಹಾಕ್ತಾರೆ ಮತವನ್ನ ಅಂತ ತಿಳಿಸ್ಕೊಡೋದಕ್ಕೆ ಈಗ ನನ್ನ ಕೊಲಿಗ ಸುಕನ್ಯಾ ನಿಮಗೆ ತಿಳಿಸ್ಕೊಡ್ತಾರೆ ನೋಡಿ. ಎಸ್, ಥ್ಯಾಂಕ್ ಯು ಇಂಚರ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಬೆಳಗ್ಗೆಯಿಂದಲೂ ಕೂಡ ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಕಾಲ್ಗಳು ಬರ್ತಾ ಇದೆ, ಮಾತನಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಪರವಾಗಿ ಎಲ್ಲೋ ಒಂದ್ ಕಡೆ ನಮ್ಗೆ ಇವ್ರು ಗೆಲ್ಬೇಕು, ಬಿಜೆಪಿ ಬರಬೇಕು, ಇಲ್ಲ ನಮ್ಗೆ ಕಾಂಗ್ರೆಸ್ ಬರಬೇಕು ಅನ್ನೋ ರೀತಿಯಲ್ಲಿ ಮಾತುಗಳಾಗ್ತಾ ಇದೆ. ಆದ್ರೆ ಇದೀಗ ದಾವಣಗೆರೆ ದಕ್ಷಿಣದ ಸರದಿ. ಹಾಗಾದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಯಾರು ಗೆಲ್ಬೇಕು, ಯಾರಿಗಾಗಿ ಮತವನ್ನ ಹಾಕ್ತಾರೆ, ಜೊತೆಯಲ್ಲಿ ಯಾರು ಬರುವಂತಹ ನಿರೀಕ್ಷೆ ಇದೆ, ಜನರು ಏನ್ ಹೇಳ್ತಿದ್ದಾರೆ, ಈ ಕುರಿತಾಗಿ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ಹಲವು ರೀತಿಯಾದಂತಹ ಕಾಲ್ಗಳು ಬರ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಈಗ ಆಲ್ರೆಡಿ ಭರ್ಜರಿಯಾದಂತಹ ರೆಸ್ಪಾನ್ಸ್ ಗಳು ಕೂಡ ಸಿಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈಗಲೂ ಕೂಡ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಕಾಲ್ಗಳು ಬರ್ತಾ ಇರುವಂತದ್ದು. ಹಾಗಾಗಿ ಎಷ್ಟರ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ, ಆ ನಿರೀಕ್ಷೆಗಳನ್ನ ಕೂಡ ಇದೀಗ ಬರ್ತಾ ಇದೆ. ಉಪಕಥನ ಯಾರಿಗೆ ದಾವಣಗೆರೆ ದಕ್ಷಿಣದ ಗದ್ದುಗೆ. ತಾತನ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಅದೃಷ್ಟ ಪರೀಕ್ಷೆ. ಇದು ಮೊದಲ ಬಾರಿಗೆ ಅಖಾಡಕ್ಕಿಳಿದಿದ್ದಾರೆ ಶ್ರೀನಿವಾಸ್ ದಾಸಕರಿಯಪ್ಪ. ಬಿಗ್ ಫೈಟ್ ನಡೀತಾ ಇದೆ ದಾವಣಗೆರೆ ದಕ್ಷಿಣದಲ್ಲಿ. ದಲಿತ ನಾಯಕನ ಆಯ್ಕೆ ಮಾಡಿ ಹೊಸ ಒಂದು ಅಧ್ಯಾಯವನ್ನ ಶುರು ಮಾಡಿರುವಂತದ್ದು ಬಿಜೆಪಿ. ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಮಣೆ ಹಾಕುತ್ತಾ ಮತದಾರರು. ದಾವಣಗೆರೆ ದಕ್ಷಿಣ ಮತದಾರರ ಪ್ರಭು ಯಾರತ್ತ ಒಲಿತಾರೆ, ಜೊತೆಯಲ್ಲಿ ಯಾರಿಗೆ ಮತವನ್ನ ನೀಡ್ತಾರೆ. ನಿಮ್ಮ ರಾಜ್ ನ್ಯೂಸ್ ಮೆಗಾ ಪೊಲಿಟಿಕಲ್ ಸರ್ವೆ ಆರಂಭ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಇದೀಗ ಕೆಲವೊಂದಷ್ಟು ರೀತಿಯಾದಂತಹ ನಿರೀಕ್ಷೆಗಳನ್ನ ಕೂಡ ಜನರು ಇಟ್ಕೊಂಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿಗ್ ಫೈಟ್ ಮೊದಲಿನಿಂದಲೂ ಕೂಡ ನಡೀತಾ ಇತ್ತು. ಹಾಗಾಗಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಬಿಜೆಪಿ ಕೂಡ ಒಂದ್ ಕಡೆನಲ್ಲಿ ಅಖಾಡಕ್ಕಿಳಿತು. ಯಾಕಂತ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ ಬಿಜೆಪಿ ಅವರು ಟಿಕೆಟ್ ಅನ್ನ ಕೊಟ್ಟಿದ್ದು. ಆ ಸಂದರ್ಭದಲ್ಲೂ ಕೂಡ ಈ ಕಡೆ ಕಾಂಗ್ರೆಸ್ ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ಯಾರಿಗೆ ಟಿಕೆಟ್ ಹೋಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗಿತ್ತು. ಬಿಗ್ ಫೈಟ್ ಕೂಡ ಇತ್ತು ಅಲ್ಲಿ. ಯಾಕಂತ ಅಂದ್ರೆ ಸಮರ್ಥ ಶಾಮನೂರು ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಸಲುವಾಗಿ ಕೆಲವೊಂದಷ್ಟು ರೀತಿಯಾದಂತಹ ಮಾತುಕತೆಗಳು ಕೂಡ ಆಗ್ತಾ ಇತ್ತು. ಇನ್ನೊಂದ್ ಕಡೆನಲ್ಲಿ ಇಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಈ ಕ್ಷೇತ್ರದಲ್ಲಿ. ಯಾಕಂತ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರು ಕೂಡ ಹೇಳ್ತಿರ್ತಾರೆ, ನನ್ನ ನಂತರ ಯಾರಿಗೆ ಟಿಕೆಟ್ ಹೋಗ್ಬೇಕು ಅಂತ ಅಂದ್ರೆ ಅದು ಅಲ್ಪಸಂಖ್ಯಾತರಿಗೆ ಹೋಗ್ಬೇಕು, ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಮಾತುಕತೆಗಳನ್ನ ಆಡ್ತಾ ಇದ್ರು. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಗಳು ಹೆಚ್ಚಿನದಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಅದು ಕೈ ತಪ್ಪೋಯ್ತು. ಹೈಕಮಾಂಡ್ ಮಾಡಿದಂತ ಒಂದೇ ಒಂದು ನಿರ್ಧಾರ ಕೊನೆ ಕ್ಷಣದಲ್ಲಿ ಎಲ್ಲವನ್ನ ಕೂಡ ಉಲ್ಟಾ ಮಾಡಿತ್ತು. ಯಾಕಂತ ಅಂದ್ರೆ ಸಮರ್ಥ ಶಾಮನೂರು ಅವರಿಗೆ ಅನುಕಂಪದ ಅಲೆಯನ್ನ ಬೀಸಿತ್ತು ಹೈಕಮಾಂಡ್. ಅನುಕಂಪದ ಅಲೆಯಿಂದ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಂಥದ್ದು. ಈಗ ಆಲ್ರೆಡಿ ಮತದಾರರು ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ತಮ್ಮ ಮತವನ್ನ ಕೂಡ ಹಾಕ್ತಾ ಇದ್ದಾರೆ. ಯಾವ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ಶತಾಯಗತಾಯ ಕಾಂಗ್ರೆಸ್ಗೆ ಇದು ಅಗ್ನಿ ಪರೀಕ್ಷೆ ಇದ್ದಂತೆ. ಅವ್ರಿಗೆ ಗೆಲ್ಲಲೇಬೇಕು. ಯಾಕಂತ ಅಂದ್ರೆ ಅವ್ರು ಗೆದ್ರೇನೆ ಅಧಿಕಾರ ಇರೋದು. ಸದ್ಯಕ್ಕೆ ಅವರ ಪಕ್ಷ ಆಡಳಿತದಲ್ಲಿರುವಂಥದ್ದು. ಶತಾಯಗತಾಯ ಈ ಬಾರಿ ಗೆಲ್ಲೇಬೇಕು. ಇನ್ನು ಬಿಜೆಪಿಗೆ 2028ರ ವಿಧಾನಸಭೆ ಚುನಾವಣೆಗೆ ಎಲ್ಲೋ ಒಂದ್ ಕಡೆ ಇದು ಅನುಕೂಲವನ್ನ ಕೂಡ ಮಾಡಿಕೊಡುತ್ತೆ. ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ನಮ್ಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಅನ್ನ ಮಾಡುತ್ತೆ. ಜನರು ಕೂಡ ನಾವಿಟ್ಟಿರುವಂತಹ ನಿರೀಕ್ಷೆಗೆ ತಕ್ಕಂತೆ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳನ್ನ ಕೂಡ ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಕೊಡ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಮತದಾರರ ಪ್ರಭು ಯಾರಿಗೆ ಒಲಿತಾರೆ, ಯಾರಿಗೆ ಒಂದು ಮತವನ್ನ ಹಾಕ್ತಾರೆ ಅನ್ನೋದು ಕೂಡ ನಿರೀಕ್ಷೆಗಳನ್ನ ಹೆಚ್ಚು ಮಾಡಿರುವಂತದ್ದು.
ಈಗ ಆಲ್ರೆಡಿ ನಾವು ರೈಟ್ ನೌ ಕಂಟ್ರೋಲ್ ರೂಮ್ ಇನ್ಪುಟ್ಸ್ ಪ್ರಕಾರ ಹಲವು ರೀತಿಯಾದಂತಹ ಮತಗಳು ಕೂಡ ಬರ್ತಾ ಇದೆ. ಒಟ್ಟು ಮತದಾರರು ದಾವಣಗೆರೆ ದಕ್ಷಿಣದಲ್ಲಿರುವಂತದ್ದು 2,32,564. ಅದರಲ್ಲಿ ಪುರುಷ ಮತದಾರರಿದ್ದಾರೆ 1,14,165. ಅದರಲ್ಲಿ ಮಹಿಳಾ ಮತದಾರರು 1,18,355. ಈ ಪೈಕಿ ಮತದಾರರು ಯಾರ ಕೈಯನ್ನ ಹಿಡಿತಾರೆ? ಯಾರೇ ಗೆದ್ರು ಕೂಡ ಕೇವಲ 1.5 ವರ್ಷದಿಂದ 2 ವರ್ಷದಲ್ಲಿ ಅಧಿಕಾರದಲ್ಲಿ ಇರ್ತಾರೆ. ಅದಾದ ನಂತರ 2028ರ ವಿಧಾನಸಭೆ ಚುನಾವಣೆ ಮುಂದುವರಿಯುತ್ತೆ. ಆಮೇಲೆ ಮತ್ತೆ ಮತದಾನ ನಡೆಯುತ್ತೆ. ಅವಾಗ ಬೇರೆ ಆಗತ್ತೆ ತಿರುವು. ಆದ್ರೆ ಅಲ್ಲಿವರೆಗೂ ಕೂಡ ಯಾರಾದ್ರೂ ಒಬ್ರು ಬರಲೇಬೇಕು. ಶಾಮನೂರು ಶಿವಶಂಕರಪ್ಪ ಅವರು ಮಾಡಿರುವಂತಹ ಸಾಧನೆಗಳನ್ನ ಗಮನದಲ್ಲಿಟ್ಕೊಂಡು ಸಮರ್ಥ ಶಾಮನೂರು ಅವರಿಗೆ ಮತದಾರರ ಪ್ರಭು ಒಲಿತಾರ, ಅಥವಾ ಈ ಬಾರಿ ಬಿಜೆಪಿ ಹೂಡಿರುವಂತಹ ಒಂದೇ ಒಂದು ಏಕೈಕ ಆಯ್ಕೆ ಅಂದ್ರೆ ಅದು ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರು, ಸಾಮಾನ್ಯ ಅಭ್ಯರ್ಥಿ. ಇದೀಗ ಅವರನ್ನ ಗೆಲ್ಲಿಸ್ತಾರ ಮತದಾರರ ಪ್ರಭು ಅನ್ನುವಂತಹ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗಿದೆ. ಸಾಮಾನ್ಯ ವರ್ಸಸ್ ಸಮರ್ಥ ಶಾಮನೂರು ಇರುವಂತದ್ದು. ಹಾಗಾಗಿ ನೀವು ಇವಾಗ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡಬಹುದು. ನಿಮ್ಮ ಮತ ಯಾರಿಗೆ ಅನ್ನೋದನ್ನ ತಿಳಿಸ್ತಾ ಹೋಗ್ಬೋದು. ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆಯಿಂದ ಬಾಗಲಕೋಟೆ ಹೋಗ್ತಾ ಇತ್ತು, ಆದ್ರೆ ಇದೀಗ ದಾವಣಗೆರೆ ದಕ್ಷಿಣದ ಸರದಿ. ಎಸ್, ನಾನು ಒಬ್ರದ್ದು ಕರೆಯನ್ನ ಸ್ವೀಕರಿಸ್ತೀನಿ, ಮಾತನಾಡ್ತಾ ಹೋಗ್ತೀನಿ. ಎಸ್, ಹಲೋ ಹಲೋ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ ದಕ್ಷಿಣ. ಯಾರು ಗೆಲ್ಬೇಕು ನಿಮ್ಗೆ? ಓಕೆ, ಸಮರ್ಥ ಶಾಮನೂರು. ಯಾಕೆ ಗೆಲ್ಬೇಕು? ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ, ನಿಮ್ಗೆ ಹೆಲ್ಪ್ ಆಗಿದೆ. ಓಕೆ, ದಾಸಕರಿಯಪ್ಪ ಅವರು ಬರಬೇಕು, ಆ ನಿರೀಕ್ಷೆನೂ ಇದೆ ನಿಮ್ಗೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ನೀವು, ಇವಾಗ ಆಲ್ರೆಡಿ ಬೆಳಗ್ಗೆಯಿಂದಲೂ ಕೂಡ ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೀತಿಯಾದಂತಹ ಕರೆಗಳು ಬಂದಿದ್ರು. ಆದ್ರೆ ಇದೀಗ ದಾವಣಗೆರೆ ದಕ್ಷಿಣದ ಸರದಿ. ಈ ಒಂದು ಸಂದರ್ಭದಲ್ಲೂ ಕೂಡ ಹಲವು ರೀತಿಯಾದಂತಹ ಕರೆಗಳು ಬರ್ತಾ ಇದೆ, ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದು ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಬರ್ತಾ ಇರುವಂತಹ ಕರೆಗಳು. ಈ ಒಂದು ಸಂದರ್ಭದಲ್ಲಿ ಮತದಾರರ ಪ್ರಭು ಎಲ್ಲೋ ಒಂದ್ ಕಡೆ ಸಾಮಾನ್ಯ ಅಭ್ಯರ್ಥಿ ವರ್ಸಸ್ ಇದೀಗ ಶ್ರೀಮಂತ ಅಭ್ಯರ್ಥಿ ಅನ್ನುವ ರೀತಿನಲ್ಲಿ ಆಗಿರುವಂತದ್ದು. ನೀವು ಕೂಡ ಕರೆ ಮಾಡಿ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ನೀವು ತಿಳಿಸಬಹುದು ಯಾವ ಅಭ್ಯರ್ಥಿ ಗೆಲ್ಲಬೇಕು ಅಂತ. ಎಸ್, ಈಗ ಆಲ್ರೆಡಿ ಹಲವು ರೀತಿಯಾದಂತಹ ಕರೆಗಳು ಕೂಡ ಬರ್ತಾ ಇದೆ. ನಾನು ನಂಬರ್ ಹೇಳ್ತಾ ಹೋಗ್ತೀನಿ, ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಇದೀಗ 08091536644ಗೆ ನೀವು ಕರೆಯನ್ನ ಮಾಡಬಹುದು, ಮಾತನಾಡಬಹುದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈಗ ಆಲ್ರೆಡಿ ಕೆಲವೊಂದಷ್ಟು ರೀತಿಯಾದಂತಹ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ. ಹಾಗಾಗಿ ಯಾವ ನಿರೀಕ್ಷೆಗಳನ್ನ ಮತದಾರರ ಪ್ರಭು ಹೇಳ್ತಾರೆ ಅನ್ನೋದು ಈ ಕುರಿತಾಗಿ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ನೋಡ್ಕೊಂಡು ಹೋಗೋಣ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮೆಗಾ ಪೊಲಿಟಿಕಲ್ ಸರ್ವೆ ನಡೀತಾ ಇದೆ. ರಾಜ್ ನ್ಯೂಸ್ ಸರ್ವೆಗೆ ಆರಂಭದಲ್ಲೇ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು. ಕರೆಗಳು ಬರ್ತಾ ಇದೆ ನಿರಂತರವಾಗಿ. ದಾವಣಗೆರೆ ದಕ್ಷಿಣದ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ಕಾಲ್ಸ್ ಗಳ ಸುರಿಮಳೆಯೇ ಸುರಿತಾ ಇರುವಂತದ್ದು. ಇದೀಗ ದಾವಣಗೆರೆ ದಕ್ಷಿಣ ಕುರಿತಾಗಿ ಈಗ ಆಲ್ರೆಡಿ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಹಲವು ರೀತಿಯಾದಂತಹ ಕರೆಗಳು ಬರ್ತಾ ಇದೆ. ಜನರು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮತದಾರ ಪ್ರಭು ಯಾರಿಗೆ ಮಣೆಯನ್ನ ಹಾಕ್ತಾರೆ, ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಂದ್ ಕಡೆನಲ್ಲಿ ಅನುಕಂಪದ ಅಲೆ, ಇನ್ನೊಂದ್ ಕಡೆನಲ್ಲಿ ಅಲ್ಪಸಂಖ್ಯಾತರ ಬಂಡಾಯ ಕೂಡ ಹೂಡಿದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಬಂಡಾಯದಲ್ಲಿ ಎಲ್ಲೋ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಅವರು ಮುಂದೆ ಬಂದಿದ್ರು. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಏನ್ ಮಾಡುತ್ತೆ, ಅಲ್ಪಸಂಖ್ಯಾತರ ಕೈ ಹಿಡಿಯುತ್ತಾ, ಆ ಸಂದರ್ಭದಲ್ಲಿ ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ, ಜಮೀರ್ ಅವ್ರಿಗೆ ಹೈಕಮಾಂಡ್ ಒಂದು ಹೇಳಿಕೆಯನ್ನ ಕೂಡ ಕೊಡುತ್ತೆ, ಆದೇಶವನ್ನ ಕೂಡ ಕೊಡುತ್ತೆ, ನೀವು ಅಲ್ಪಸಂಖ್ಯಾತರ ಮತದಾರರನ್ನ ಮನವೊಲಿಸಬೇಕು ಅಂತ. ಅದರಲ್ಲಿ ಜಮೀರ್ ಅವರು ಫೇಲ್ಯೂರ್ ಆಗ್ತಾರೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರು ಅಖಾಡಕ್ಕೆ ಬರ್ತಾರೆ. ಅಖಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಾರ್ಚ್ 27ನೇ ತಾರೀಕಂದು ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಬಂಡಾಯ ಅಭ್ಯರ್ಥಿ ಆಗಿದ್ದಂತಹ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿ ಆಗ್ತಾರೆ. ಅಲ್ಲಿವರೆಗೂ ಕೂಡ ಅಲ್ಲಿದ್ದಂತಹ ಜಮೀರ್ ಆಗಿರ್ಬೋದು, ಯಾರು ಕೂಡ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡಲಿಲ್ಲ. ಅದು ಆಗ್ಲೂ ಇಲ್ಲ. ಜಮೀರ್ಗೆ ಮೊದಲಿನಿಂದಲೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅನ್ನುವಂತಹ ನಿರೀಕ್ಷೆಗಳಿತ್ತು. ಆ ಸಂದರ್ಭದಲ್ಲೂ ಕೂಡ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅವ್ರಿಗೆ. ಎಸ್ ಮಲ್ಲಿಕಾರ್ಜುನ್ ಅವರು ಜೊತೆಯಲ್ಲಿ
ಸಾದಿಕ್ ಪೈಲ್ವಾನ್ ಅವರು ಇನ್ನೊಂದ್ ಕಡೆನಲ್ಲಿ ಇವರೆಲ್ಲರ ಮಧ್ಯದಲ್ಲಿ ಆಲ್ರೆಡಿ ವಾಗ್ಯುದ್ಧಗಳು ಕೂಡ ಶುರುವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಮತದಾರರ ಪ್ರಭು ಯಾರಿಗೆ ಮಣೆ ಆಗ್ತಾರೆ ಅನ್ನೋದನ್ನ ನೋಡ್ಬೇಕು. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮೆಗಾ ಪೊಲಿಟಿಕಲ್ ಸರ್ವೆ ನಡೀತಾ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ಓಪನ್ ಆಗಿರಲಿದೆ ವೋಟಿಂಗ್ ಲೈನ್ಸ್. ಕರೆ ಮಾಡಬಹುದು, ಮಾತನಾಡಬಹುದು. ಇನ್ನು 3 ಗಂಟೆಗಳ ಕಾಲ ನೀವು ಕೂಡ ಕರೆ ಮಾಡಬಹುದು. ಇದೀಗ ದಾವಣಗೆರೆ ದಕ್ಷಿಣದ ಸರದಿ, ಬೆಳಗ್ಗೆಯಿಂದಲೂ ಕೂಡ ಬಾಗಲಕೋಟೆ ಸರದಿ ಆಗಿದೆ. ನೀವು ಸಹ ಕರೆ ಮಾಡಿ, ಮಾತನಾಡಿ. ನಿಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್, ಇದು ರಾಜ್ ನ್ಯೂಸ್ ನಡೆಸ್ತಾ ಇರುವಂತಹ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ನೀವು ಕೂಡ ಕರೆಯನ್ನ ಮಾಡಬಹುದು, ಮಾತನಾಡಬಹುದು. 08069156666ಗೆ ಕರೆ ಮಾಡಿ ನಿಮ್ಮ ಓಟನ್ನ ಯಾರಿಗಾಗ್ತೀರಾ ಅಂತ ಕೂಡ ನೀವು ಕೂಡ ಹೇಳ್ಬೋದು. ಈಗ ಆಲ್ರೆಡಿ ಹಲವು ರೀತಿಯಾದಂತಹ ಕರೆಗಳು ಬರ್ತಾ ಇದೆ, ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಒಂದ್ ಕಡೆನಲ್ಲಿ ಶ್ರೀಮಂತ ವರ್ಸಸ್ ಸಾಮಾನ್ಯ ಅನ್ನೋ ರೀತಿನಲ್ಲಿ ಆಗಿರುವಂತದ್ದು. ದಾವಣಗೆರೆ ದಕ್ಷಿಣ ಅಂತ ಅಂದ್ರೆ ಮ್ಯಾಚ್ ಸೆಂಟರ್ ಅಂತಾನೆ ಕರೀತಾರೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮೆಗಾ ಪೊಲಿಟಿಕಲ್ ಸರ್ವೆ ನಡೀತಾ ಇದೆ. ದಾವಣಗೆರೆ ದಕ್ಷಿಣದ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಂಜೆ 7 ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಆಗಿರುತ್ತೆ. ಇನ್ನು 4 ಗಂಟೆಗಳ ಕಾಲ ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು, ಜೊತೆಯಲ್ಲಿ ನಿಮ್ಮ ಮತವನ್ನ ಹೇಳಬಹುದು. ನೀವು ಸಹ ಕರೆ ಮಾಡಿ, ನಿಮ್ಮ ನಾಯಕನ ಆಯ್ಕೆ ಮಾಡಿ. ದಾವಣಗೆರೆ ದಕ್ಷಿಣದಲ್ಲಿ ಯಾರಾಗಬೇಕು, ಯಾರು ಗೆಲ್ಲಬೇಕು ಅನ್ನುವ ಕುರಿತಾಗಿ ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ನಾನಾಗ್ಲೇ ಹೇಳ್ದಂಗೆ ಸಾಮಾನ್ಯ ವರ್ಸಸ್ ಶ್ರೀಮಂತ ಅನ್ನುವ ರೀತಿನಲ್ಲಿ ಆಗಿದೆ. ಈಗ ಆಲ್ರೆಡಿ ಒಂದ್ ಕಡೆನಲ್ಲಿ ಅಲ್ಪಸಂಖ್ಯಾತರು ಬಂಡಾಯವನ್ನ ಹೂಡಿದ್ರು. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ತಲೆನೋವಾಗಿತ್ತು. ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು ಕಾಂಗ್ರೆಸ್ ಕೊಟ್ಟಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಅನ್ನ ಕೈ ಹಿಡಿಯುತ್ತೆ ಅಂತ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಎಡವಟ್ಟನ್ನ ಮಾಡ್ಕೊಂತು. ಹಾಗಾಗಿ ಇದೀಗ ಮತದಾರರ ಪ್ರಭು ಯಾರ ಕೈ ಹಿಡಿತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಮಧ್ಯ ಕರ್ನಾಟಕದ ಪ್ರಮುಖ ಪ್ರದೇಶ ದಾವಣಗೆರೆ ದಕ್ಷಿಣ. ಈ ಒಂದು ಸಂದರ್ಭದಲ್ಲಿ ಮ್ಯಾಚ್ ಸೆಂಟರ್ ಅಂತ ಕೂಡ ಕರೀತಾರೆ. ಈ ಒಂದು ಮ್ಯಾಚ್ ಸೆಂಟರ್ ಅಲ್ಲಿ ಯಾರು ಗೆಲ್ತಾರೆ, ಸಮರ್ಥ ಶಾಮನೂರ ಅಥವಾ ಟಿ ದಾಸಕರಿಯಪ್ಪ ಅವರ? ಯಾರಿಗೆ ಒಲಿತಾರೆ ಮತದಾರ ಪ್ರಭು? ಈಗ ಆಲ್ರೆಡಿ ಹಲವು ರೀತಿಯಾದಂತಹ ಹೇಳಿಕೆಗಳು, ವಾಗ್ಯುದ್ಧಗಳು ಕೂಡ ನಡೆದಿದೆ. ಮೊದಲನೇದಾಗಿ ಇನ್ನೂ ಕೂಡ ಚುನಾವಣಾ ದಿನಾಂಕ ಅನೌನ್ಸ್ ಕೂಡ ಆಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಹಾಗೆ ಜಮೀರ್ ಅವರ ಮಧ್ಯದಲ್ಲಿ ಒಂದು ವಾಗ್ಯುದ್ಧ ಕೂಡ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಜಮೀರ್ ಅವ್ರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅನ್ನೋದು ಕೂಡ ಮನದಲ್ಲಿರುತ್ತೆ. ಹಾಗಾಗಿ ಕೆಲವೊಂದಷ್ಟು ರೀತಿಯಾದಂತ ಯೋಜನೆಗಳನ್ನ ಕೂಡ ರೂಪಿಸ್ತಾರೆ, ಅದು ಕೂಡ ಎಡವಟ್ಟಾಗತ್ತೆ. ಹಾಗಾಗಿ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಬಾಗಲಕೋಟೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. ಇದೀಗ ದಾವಣಗೆರೆ ದಕ್ಷಿಣದ ಸರದಿ. ಇದಿಷ್ಟು ಪೊಲಿಟಿಕಲ್ ಕಂಟ್ರೋಲ್ ರೂಮ್ ಇಂದ ನಾನು ಕೊಟ್ಟಂತ ಮಾಹಿತಿ.